ಇಲ್ಲ, ನಾರದರು ಇದನ್ನು ಹೇಳಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ. ಅವರು ಮಹಾದೇವನ ಯಶಸ್ಸನ್ನೇನು ಸಂಭ್ರಮಿಸುವುದು ಬೇಕಾಗಿಲ್ಲ. ಆದರೆ ಎಲ್ಲವೂ ತಮ್ಮಿಂದಲೇ ಆಗಿದೆ ಎನ್ನುವ ಧೈರ್ಯ ಮಾಡುತ್ತಿದ್ದಾರಲ್ಲ, ಈಗಲೂ ಸುಮ್ಮನಿದ್ದರೆ ನಮ್ಮ ಗೌರವವನ್ನು ನಾವೇ ಕಳೆದುಕೊಂಡಂತೆ. ನಾನು ಈಗಲೇ ಅಮರಾವತಿಗೆ ಹೋಗುವ ನಿರ್ಧಾರ ಮಾಡಿದ್ದೇನೆ. ಮಾತೆ, ಏನು ಹೇಳುತ್ತಿದ್ದೀರಿ? ಚಿಕ್ಕ ವಿಚಾರಕ್ಕೆ ನೀವು ಹೋಗಬೇಕೆ? ನಾನೇ ದೇವತೆಗಳ ಹತ್ತಿರ ಹೋಗಿ ಮಾತನಾಡುತ್ತೇನೆ. ನನ್ನ ತಂದೆಯನ್ನು ಇಷ್ಟು ನಿಕೃಷ್ಟವಾಗಿ ಕಾಣುತ್ತಿದ್ದಾರೆ ಎಂದರೆ ನನ್ನ ರಕ್ತ ಕುದಿಯುತ್ತಿದೆ. ಜಗದೀಶ್ವರ ಇವರು, ಜಗತ್ತಿನ ಆಧಾರ ಸ್ತಂಭ ಇವರು. ದೇವತೆಗಳು ಬುದ್ಧಿ ಕಲಿಯಬೇಕು ಎನ್ನುವ ನಿಮ್ಮ ಮಾತು ನಿಜ. ಆದರೆ ಆ ಹೊಣೆಯನ್ನು ನನಗೆ ಬಿಡಿ ಮಾತೆ. ಇಲ್ಲ ಕುಮಾರ, ಅವರು ಮಾತನಾಡಿರುವುದು ನನ್ನ ಪತಿಯ ಬಗ್ಗೆ. ನಾನೇ ಹೋಗುತ್ತೇನೆ. ನಿನಗೆ ಹೊರಡುವ ಸಮಯ ಸಮೀಪಿಸಿದೆ. ಕರ್ತವ್ಯದಲ್ಲಿ ವಿಳಂಬವಾಗಬಾರದು. ನೀನೇನು ಯೋಚಿಸಬೇಡ. ಅವರಿಗೆ ಪಾಠ ಕಲಿಸುವ ಭಾರ ನನ್ನದು. ಯಾರೂ ಹೋಗಬೇಕಾಗಿಲ್ಲ. ಪಾರ್ವತಿ, ಈ ಘಟನೆಗೆ ಮುಖ್ಯ ಕಾರಣ ನಾನಲ್ಲವೇ? ನಾನೇ ಹೋಗುತ್ತೇನೆ. ನೀನು ಕೈಲಾಸದಲ್ಲೇ ಇರಬೇಕು. ಇಲ್ಲ ಸ್ವಾಮಿ, ನಿಮಗೆ ಅಗೌರವದ ಮಾತನಾಡಿದವರ ಮುಂದೆ ನೀವು ಹೋಗಿ ನಿಲ್ಲಬಾರದು. ಮಾತೆ, ಕ್ಷಮಿಸಿ, ನನಗೆ ನೋವಾಯಿತೆಂದು ಬಂದು ಹೇಳಿಬಿಟ್ಟೆ. ಈಗ ಇದೇಕೋ ಬಹಳ ಗಂಭೀರವಾಗುತ್ತದೆ ಎನಿಸುತ್ತಿದೆ. ಗಂಭೀರವಾಗಲೇಬೇಕಾದಂತಹ ವಿಚಾರವಿದು ನಾರದರೆ. ನನ್ನನ್ನೀಗ ಯಾರು ತಡೆಯುವಂತಿಲ್ಲ. ಅವರು ಮಾಡಿದ ತಪ್ಪೇನೆಂದು ಅವರಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗಾದ ಮೇಲೆ ನಾನೇ ಕೈಲಾಸಕ್ಕೆ ಮರಳುತ್ತೇನೆ. ಕುಮಾರ, ನೀನು ಕರ್ತವ್ಯಗಳನ್ನು ಪೂರ್ಣಗೊಳಿಸಿ ಬೇಗ ಮನೆಗೆ ಮರಳು. ಗಣೇಶ, ನಾನು ಬೇಗ ಬಂದು ಬಿಡುತ್ತೇನೆ. ನೀನು ಗಣಗಳೊಂದಿಗೆ ಆಡಿಕೊಳ್ಳುತ್ತಿರು.